ಚೀಫ್ ವಿಪ್ ಹೇಳಿದ್ಮೇಲೆ ನಮ್ದೇನಿರುತ್ತೆ? ಸರ್, ಈಗ ಮೊನ್ನೆ ಕೂಡ ಮಾತಾಡಿದ ಕಲಬುರ್ಗಿ ಡಿಸಿ ಬಗ್ಗೆ, ಇವಾಗ ಮತ್ತೆ ಸಿಎಸ್ ವಿರುದ್ಧ ಮಾತನಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಶಾಸಕರಿಗೆಲ್ಲ ನಾಗ್ಪುರ್ ಯೂನಿವರ್ಸಿಟಿನಲ್ಲಿ ತರಬೇತಿ ಕೊಡ್ತಕ್ಕಂಥದ್ದು, ಮಹಿಳೆಯರಿಗೆ ಅಪಮಾನ ಮಾಡ್ತಕ್ಕಂಥದ್ದು, ಅಸಭ್ಯ ಭಾಷೆಗಳನ್ನು ಉಪಯೋಗಿಸ್ತಕ್ಕಂಥದ್ದು, ಅನಾಗರಿಕತೆಯಿಂದ ನಡ್ಕೊಳ್ತಕ್ಕಂಥದ್ದು ಇದೇನು ಹೊಸದೇನಲ್ಲ. ಇಡೀ ದೇಶದಲ್ಲಿ ನೀವು ಭಾರತೀಯ ಜನತಾ ಪಾರ್ಟಿಯ ನಾಯಕರನ್ನು ನೋಡಿ, ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಹಿಡಿದು ಅಮಿತ್ ಶಾ ಅವರಿಂದ ಹಿಡಿದು ಇಲ್ಲಿ ರವಿಕುಮಾರ್ ಅವ್ರಿಗೂ ನೋಡಿದಾಗ ಬರೀ ಮಹಿಳೆಯರ ವಿರುದ್ಧ ಮಾತಾಡ್ತಕ್ಕಂಥದ್ದು, ಅದು ಸಹ ಅನಾಗರಿಕ ರೀತಿಯಿಂದ ಮಾತಾಡ್ತಕ್ಕಂಥದ್ದು. ಆದರೆ ಅವರ ಸಂಸ್ಕಾರ ಸಂಸ್ಕೃತಿ ಅಂತ ಹೇಳ್ತಕ್ಕಂಥ ಜನ ಎಷ್ಟು ನೀಚ ಮಟ್ಟಕ್ಕೆ ಹೋಗ್ತಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ನಾವಾದರೂ ಸಹ ವಿಧಾನ ಪರಿಷತ್ತಿನ ಚೇರ್ಮನ್ ಆಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ್ ಪಾಟೀಲ್ ಹೊರಟ್ಟಿಯವರಲ್ಲಿ ನಾವು ವಿನಂತಿ ಮಾಡಿದಿಷ್ಟೇ, ಇದು ಪ್ರಶ್ನೆ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಪಕ್ಷದ ಪ್ರಶ್ನೆ ಅಲ್ಲ. ಇದು ಚಿಂತಕರ ಚಾವಡಿ ಅಂತ ಹೇಳಿಸ್ಕೊಂಡಿರ್ತಕ್ಕಂಥ ಒಬ್ಬರು ಸದಸ್ಯರು, ಒಂದು ಚೀಫ್ ಸೆಕ್ರೆಟರಿ, ಕರ್ನಾಟಕ ರಾಜ್ಯದ ಕಾರ್ಯಾಂಗದ ಮುಖ್ಯಸ್ಥರು, ಅವರ ಮೇಲೆ ಈ ರೀತಿಯ ಪದ ಬಳಕೆ ಮಾಡ್ತಕ್ಕಂಥದ್ದು ಇದು ಕರ್ನಾಟಕದ ಸಂಸ್ಕೃತಿ ಅಲ್ಲ. ಅವರ ಮೇಲೆ ಗಂಭೀರವಾದ ಆರೋಪ ಮಾಡಿರುವಾಗ ನಮ್ಮ ಚೀಫ್ ವಿಪ್ ಅವರು ಗಂಭೀರವಾದ ಆರೋಪ ಮಾಡಿದ್ದಾರೆ. ಅವರು ಅದಕ್ಕೆ ಸರಿಯಾದ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಾವು ಪರಿಷತ್ ಚೇರ್ಮನ್ ಅಲ್ಲಿ ನಾವು ಮನವಿ ಮಾಡಿದ್ದೇವೆ. ಸಿದ್ದರಾಮಯ್ಯನವರು 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳಿದ್ದಾರೆ ಸರ್. ಅದ್ರ ನಡುವೆ ಡಿ ಕೆ ಶಿವಕುಮಾರ್ ಅವರು ನಂಗೆ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿದ್ದಾರೆ. ಇನ್ನಿಬ್ಬರು ಅದಾದ್ಮೇಲೆ ನಂದೇನು ಉತ್ತರ ಇದೆ? ಸರ್ಕಾರದಲ್ಲಿ ಏನ್ ನಡೀತದೆ ಸರ್? ಯಾಕೆ ಮುಖ್ಯಮಂತ್ರಿ ಸರ್ಕಾರದಲ್ಲಿ ಎಲ್ಲ ಚೆನ್ನಾಗೇ ನಡೀತಾ ಇದೆ. ಮಾಧ್ಯಮದಲ್ಲಿ ಸ್ವಲ್ಪ ತಿರ್ಚಿ ಬಿಟ್ರೆ ಸ್ವಲ್ಪ ತಾಪತ್ರೆ ಆಗುತ್ತೆ ಅಷ್ಟೇ. ಬಾಕಿದು ಸಿದ್ದರಾಮಯ್ಯ ಅವ್ರು ಏನ್ ಹೇಳ್ಬೇಕು ಅವ್ರು ಹೇಳಿದ್ದಾರೆ, ಶಿವಕುಮಾರ್ ಅವ್ರು ಏನ್ ಹೇಳ್ಬೇಕು ಅವ್ರು ಹೇಳಿದ್ದಾರೆ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಅವ್ರು ಏನ್ ಹೇಳ್ಬೇಕು ಅವರು ಹೇಳ್ಬಿಟ್ಟು ಈಗ ಅವ್ರ ಕೈಯಲ್ಲಿ ನಾವು ಲಗಾಮ್ ಕೊಟ್ಟಾಗ ಅವ್ರು ಹೇಳಿದ್ದು ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಸತ್ಯ ಬೇರೆ ಅಂತ ಅರ್ಥ ಆಗ್ತದೆ. ಅಲ್ಲ, ಸತ್ಯ ಹರಿಶ್ಚಂದ್ರ ಯಾರು ಇಲ್ಲ ಇಲ್ಲಿ ಸತ್ಯ ಹೇಳೋ ಅಷ್ಟು. ಆದ್ರಿಂದ ಅವ್ರು ಹೇಳಿದಾರೆ, ಇಬ್ರು ಹೇಳಿದ್ಮೇಲೆ ಅದ್ರ ಮೇಲೆ ಮುಂದೆ ಚರ್ಚೆ ಬೇಡ, ಇಲ್ಲಿಗೆ ನಿಲ್ಸೋದು ಒಳ್ಳೇದು. ನಾನು ಈಗಾಗಲೇ ಹೇಳಿದ್ದೀನಿ ಏನು ಆಗೋದಿಲ್ಲ ಅಂತ. ಆದ್ರಿಂದ ಅದ್ರ ಚರ್ಚೆ ಬಿಟ್ಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಆಗ್ತಕ್ಕಂಥದ್ದು ದಕ್ಷಿಣ ಕನ್ನಡ ಮಣಿಪುರ್ ಮಾಡಕ್ ಹೊರಟಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗ್ಬೇಕು. ಅಲ್ಲ, ಹಂಗಂದ್ರೆ ಸುರ್ಜೇವಾಲಾ ಬಂದಿದ್ದು ಇವೆಲ್ಲ ಒಂದ್ ರೀತಿ ಸರ್ಕಸ್ ಅಂತ ಪಬ್ಲಿಕ್ ಅಲ್ಲಿ ಚರ್ಚೆ ನಡೀತದೆ ಸರ್. ಸರ್ಕಾರದಲ್ಲಿ ಈ ಮಟ್ಟದಲ್ಲಿ ಗೊಂದಲಗಳು, ನಿಮ್ ಸರ್ಕಾರದ ಒಂದು ಸಣ್ಣ ಸಮಸ್ಯೆಗಳನ್ನ ಇತ್ಯರ್ಥ ಮಾಡುವ ನಿಮ್ ಮುಖ್ಯಮಂತ್ರಿ ಸರ್ಕಸ್ ನಡ್ಸಕ್ಕೆ ಇಲ್ಲಿ ಯಾರು ಪ್ರಾಣಿಗಳಿಲ್ಲ. ಅವರು ಒಂದ್ಸಲ ಜನಗಳ ಹತ್ರ ಮಾತಾಡಬೇಕು ಅಂತ ಬಂದಿದ್ದಾರೆ. ಯಾಕಂದ್ರೆ ಬಹಳ ದಿವಸ ಆಗಿತ್ತು ಅವ್ರಿಗೆ ಕರ್ನಾಟಕಕ್ಕೆ ಬಂದು. ಕೆಲವು ಸದಸ್ಯರು ಅವರ ಕುಂದುಕೊರತೆಗಳನ್ನ ಹೇಳಲಿಕ್ಕೋಸ್ಕರ ಕರ್ಸ್ಕೊಂಡು ಮಾತಾಡಿದ್ದಾರೆ, ತಪ್ಪೇನಿಲ್ಲ. ಇದು ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಲ್ಲಿ ಇರ್ತಕ್ಕಂಥ ಸಂಪ್ರದಾಯ, ಆ ರೀತಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಅನುದಾನ ಕೊಡೋದು ಸಿಎಂ ಡಿಸಿಎಂ, ಆದ್ರೆ ಸುರ್ಜೇವಾಲಾ ಅವರು ಬಂದು ಇಲ್ಲಿ ಅಹವಾಲು ಸ್ವೀಕಾರ ಮಾಡ್ತಾರೆ. ಅಹವಾಲು ಏನು ಸ್ವೀಕಾರ ಮಾಡಲಿಲ್ಲ. ನಿಮ್ಮ ಕುಂದುಕೊರತೆಗಳೇನು ಅಂತ ಹೇಳಿ ಕೇಳಿದ್ದಾರೆ. ಕೆಲವು ಸಂದರ್ಭದಲ್ಲಿ ಅವ್ರ ಮುಖ್ಯಮಂತ್ರಿಗಳ ಮುಂದೆ ಮತ್ತೆ ಡೆಪ್ಟಿ ಮುಖ್ಯಮಂತ್ರಿಗಳ ಮುಂದೆ ಹೇಳೋಷ್ಟು ಧೈರ್ಯ ಮಾಡದೇ ಇರೋ ಸಂದರ್ಭದಲ್ಲಿ ಅವರು ಕೇಳಿರ್ತಾರೆ, ಇದು ಅವ್ರು ಬಿಟ್ಟೇನಾದ್ರೂ ಇದೆಯಾ ಅಂತ ಹೇಳಿ. ಕಡೆಗೆ ಅದೇನೂ ಇಲ್ಲ, ಬ್ಯಾಲೆನ್ಸ್ ಶೀಟು ಸರಿ ಹೋಗಿದೆ ಅಂತ ಅಷ್ಟೇ. ಸರ್, ಈಗ ಫೈನಲಿ ಇದರಲ್ಲಿ ಸಿಎಂ ಅಧಿಕಾರ ಹಂಚಿಕೆ ವಿಚಾರವಾಗಿ ಏನು ಚರ್ಚೆ ನಡೆದಿಲ್ವಾ ಸರ್ ಹೈಕಮಾಂಡ್ ಲೆವೆಲ್ ಅಲ್ಲಿ? ಈಗ ಸಿದ್ದರಾಮಯ್ಯನವರು ಹೇಳಿದ್ದೆ ಫೈನಲ್ ಅಂತನಾ? ಟಿವಿನಲ್ಲಿ ಚರ್ಚೆ ನಡೀತಾ ಇದೆ. ಎಷ್ಟು ದಿವಸ ಚರ್ಚೆ ನಡೆಯುತ್ತೆ ಅನ್ನೋದು ನೋಡ್ತಾ ಇರೋಣ ಅಷ್ಟೇ. ಅಲ್ಲ ಸರ್, ನೀವು ಎಸಿಸಿ ಲೆವೆಲ್ ಅಲ್ಲಿ ಐಡೆಂಟಿಫೈ ಆಗಿದ್ದೀರಾ? ಅಲ್ಲ, ಹೈಕಮಾಂಡ್ ಲೆವೆಲ್ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳಿದ್ಮೇಲೆ ನಾನೇನು ಹೇಳಕ್ಕಾಗೋದಿಲ್ಲ. ನಾನು ಅವ್ರ ಕೆಳಗಡೆ ಇರ್ತಕ್ಕಂಥ ಒಬ್ಬ ಮೆಂಬರು. ಆದ್ರಿಂದ ಟಿವಿನಲ್ಲಿ ಚರ್ಚೆ ಆಗ್ತಾ ಇರಲಿ. ನಾವು ಸ್ವಲ್ಪ ಮನೋರಂಜನೆ ನಮಗೂ ಸಿಗ್ತಾ ಇರುತ್ತೆ. ಅಲ್ಲಲ್ಲ, ನಮಗೂ ಮನೋರಂಜನೆ ಇರುತ್ತೆ. ಆ ಮನೋರಂಜನೆ ನಾವು ನೋಡ್ತಾ ಇದ್ದೀವಿ. ಡಿ ಕೆ ಶಿ ಅವ್ರನ್ನ ಭೇಟಿ ಆಗಿರೋದು ಜುಲೈ 15ನೇ ತಾರೀಕು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗದ ಸಲಹಾ ಸಮಿತಿಯ ಒಂದು ಸಭೆ ನಡೀತಾ ಇದೆ. ಮುಖ್ಯಮಂತ್ರಿಗಳು ಎಲ್ಲ ಹಿಂದುಳಿದ ವರ್ಗದ ನಾಯಕರನ್ನ ಇಲ್ಲಿ ಆಹ್ವಾನಿಸಿದ್ದಾರೆ. ಆ ಹಿಂದುಳಿದ ವರ್ಗದವರ ಜೊತೆ ಒಂದು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷ ಹಿಂದುಳಿದ ವರ್ಗದವರ ಏಳಿಗೆಗಾಗಿ ಯಾವ ಕ್ರಮ ತೆಗೆದುಕೊಳ್ಬೇಕು, ರೋಡ್ ಮ್ಯಾಪ್ ಅಂತ ಏನು ಹೇಳ್ತೀವಿ, ಅದನ್ನ ಪ್ರಿಪೇರ್ ಮಾಡಲಿಕ್ಕೋಸ್ಕರ ಇದನ್ನು ಕರೆದಿದ್ದಾರೆ. ಅದಕ್ಕೋಸ್ಕರ ಶಿವಕುಮಾರ್ ಅವರು ಅಧ್ಯಕ್ಷರು ಕಾಂಗ್ರೆಸ್ ಆಫೀಸಲ್ಲಿ ಆ ಮೀಟಿಂಗ್ ನಡೆಯೋದು ಭಾರತ್ ಜೋಡೋ ಭವನ್ನಲ್ಲಿ. ಆದ್ರಿಂದ ಅವ್ರಿಗೆ ನಾನೊಬ್ಬ ಹಿರಿಯ ಸದಸ್ಯನಾಗಿರೋದ್ರಿಂದ ಅವ್ರಿಗೂ ಹೋಗಿ ಹೇಳಿದ ಈ ಥರ ನಡೀತಾ ಇದೆ, ಅದಕ್ಕೆ ಏನೇನು ಸೌಕರ್ಯಗಳು ಮಾಡಬೇಕು ಅದನ್ನು ಮಾಡಿ ಅಂತ ಹೇಳಿ
ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಹಿಂದುಳಿದ ವರ್ಗದ ಡಿಪಾರ್ಟ್ಮೆಂಟ್ ಇದೆ. ಆ ಡಿಪಾರ್ಟ್ಮೆಂಟ್ ಅಡ್ವೈಸರಿ ಕೌನ್ಸಿಲ್ ಇರ್ತಕ್ಕಂಥದ್ದು ಅದು ಅಧಿಕೃತವಾಗಿರ್ತಕ್ಕಂಥದ್ದು, ಅದು ಬೇರೆ ಏನು ಅಲ್ಲ, ಅಧಿಕೃತವಾಗಿ. ಸಿದ್ದರಾಮಯ್ಯ ಕರೆದಿರೋದು ವಿಶೇಷ ಅಂತ. ಸಿದ್ದರಾಮಯ್ಯನವರು ಅದರಲ್ಲಿ ಸದಸ್ಯರು, ಒಬ್ಬ ಹಿಂದುಳಿದ ವರ್ಗದ ನಾಯಕರು, ರಾಜ್ಯದ ಮುಖ್ಯಮಂತ್ರಿಗಳು. ಅಡ್ವೈಸರಿ ಕೌನ್ಸಿಲ್ ಅಲ್ಲಿ ಏನ್ ತೀರ್ಮಾನ ತೆಗೆದುಕೊಂಡಿದ್ರೆ ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳಿದ್ದಾರೆ, ಮೊದಲನೇ ಮೀಟಿಂಗ್ ಅಲ್ಲೇ ಆಗಲಿ, ಆಮೇಲೆ ಬೇರೆ ರಾಜ್ಯದಲ್ಲಿ ಮಾಡೋಣ ಅಂತ ಹೇಳಿ. ಆದ್ರಿಂದ ಅದ್ರಲ್ಲಿ ನಾನು ಇದ್ದೀನಿ ಅದರಲ್ಲಿ, ಎಲ್ಲರೂ ಸಹ ಇದ್ದಾರೆ. ಒಟ್ಟು 5 ಜನ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಒಂದು 7 ಜನ ಮಾಜಿ ಕೇಂದ್ರ ಸಚಿವರು ಇದ್ದಾರೆ, ಒಂದು 30 ಜನ ಮಾಜಿ ಲೋಕಸಭಾ ರಾಜ್ಯಸಭಾ ಸದಸ್ಯರಿದ್ದಾರೆ. ಒಟ್ಟು 60 ಜನ ಬರ್ತಾ ಇದ್ದಾರೆ. 60 ಜನಗಳಲ್ಲಿ ಮುಂದಿನ ಹೆಜ್ಜೆ ಯಾವ ರೀತಿ ಇಡಬೇಕು ಹಿಂದುಳಿದ ವರ್ಗದವರು ಅಂತೇಳಿ. ಯಾಕೆ ಈಗಾಗಲೇ ಜಾತಿ ಜನಗಣತಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ಸಾಧನೆಯನ್ನು ಮಾಡಿರೋ ಸಂದರ್ಭದಲ್ಲಿ ಮುಂದೆ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದನ್ನ ಹಿರಿಯರಲ್ಲಿ ಚರ್ಚೆ ಮಾಡಿ ಆ ನಂತರ ಪಕ್ಷಕ್ಕೆ ಅದನ್ನ ಆ ಸಲಹೆ ಸೂಚನೆಗಳನ್ನು ಕೊಡ್ತೇವೆ.